ಹರಿದ್ವಾರದ ಮಾನಸಾದೇವಿ ದೇಗುಲದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಲ್ತುಳಿತದಲ್ಲಿ 6 ಜನರು ಸಾವನ್ನಪ್ಪಿದ್ರು. 29 ಜನರಿಗೆ ಗಾಯಗಳಾಗಿದ್ದು, ಗಾಯಗೊಂಡ ಹಲವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಜನಸಂಖ್ಯೆ ಹೆಚ್ಚಳದಿಂದ ಸಂಭವಿಸಿದ ಈ ದುರಂತ ಅನ್ನುವಂತ ಮಾಹಿತಿ ಪ್ರಾಥಮಿಕವಾಗಿ ಲಭ್ಯವಾಗ್ತಾ ಇರೋದು. ಕಿರಿದಾದ ರಸ್ತೆಗಳಿದ್ದ ಹಿನ್ನೆಲೆ ತಪ್ಪಿಸಿಕೊಳ್ಳೋದಕ್ಕಾಗಿಲ್ಲ. ಹೀಗಾಗಿ ಒಬ್ಬರ ಮೇಲೊಬ್ಬರು ಬಿದ್ದಿದ್ದಾರೆ. ಕಾಲ್ತುಳಿತ ಸಂಭವಿಸಿದೆ. ಕಿರಿದಾದ ರಸ್ತೆಗಳಿರೋದ್ರಿಂದ ಆ ಕಡೆ ಹೋಗ್ತೀನಿ ಅಂದ್ರೂ ಆಗಲ್ಲ, ಈ ಕಡೆ ಹೋಗ್ತೀನಿ ಅಂದ್ರೂ ಆಗಲ್ಲ. ಆ ಸಂದರ್ಭದಲ್ಲಿ ಜನರು ಒಬ್ರಿಗೊಬ್ರು ಗುದ್ಕೊಂಡಿದ್ದಾರೆ. ಸಾವಿನ ಸಂಖ್ಯೆ 7ಕ್ಕೆ ಏರಿಕೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕಿರಿದಾದ ರಸ್ತೆಗಳಿತ್ತು, ಜೊತೆಗೆ ಜನರು ಯಥೇಚ್ಛವಾಗಿ ಏಕಕಾಲಕ್ಕೆ ಒಂದೇ ಜಾಗದಲ್ಲಿ ಸೇರಿದ್ರಿಂದ ಇಂತಹ ಒಂದು ಅನಾಹುತ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಅನೇಕ ಕಡೆ ಈ ರೀತಿಯಾಗಿ ಕಾಲ್ತುಳಿತ ಆದಂಥ ಸಂದರ್ಭದಲ್ಲಿ ಮೂಲ ಕಾರಣ ಅಂದರೆ ಜನರು ಏಕಾಏಕಿಯಾಗಿ ಏಕ ಜಾಗದಲ್ಲಿ ಒಂದೇ ಸ್ಥಳದಲ್ಲಿ ಬಂದು ಸೇರ್ತಾರೆ. ಒಂದು ಹೋಗೋಕ್ಕೆ ಬರೋದಕ್ಕೆ ಸರಿಯಾದ ವ್ಯವಸ್ಥೆ ಇರಲ್ಲ, ಮತ್ತು ನುಗ್ಗಲು ಪೇಷನ್ಸ್ ಇರಲ್ಲ. ಹಾಗಾಗಿನೇ ಇಂಥ ಘಟನೆಗಳು ಸಂಭವಿಸುತ್ತೆ. ಸಾವಿನ ಸಂಖ್ಯೆ 7ಕ್ಕೆ ಏರಿಕೆ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಟುಂಬಸ್ಥರಿಗೆ ಆತಂಕ ಶುರುವಾಗಿದೆ. ಕಾರಣ, ಗಾಯಾಳುಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಕೆಲವರ ಸ್ಥಿತಿ ಚಿಂತಾಜನಕ. ಇನ್ನು ಕೆಲವರು ಟ್ರೀಟ್ಮೆಂಟ್ಗೆ ಹೇಗೆ ಸ್ಪಂದಿಸ್ತಾರೋ, ಏನು ಕಥೆನೋ, ಏನಾಗಬಹುದು ಅಂತೇಳಿ ಸಾವಿನ ಸಂಖ್ಯೆ ಮತ್ತೆ ಏರಿಕೆ ಆಗ್ತಾ ಇರೋದ್ರಿಂದ ಗಾಯಗೊಂಡವರ ಕುಟುಂಬಸ್ಥರಿಗೆ ಈಗ ಒಂದು ರೀತಿಯಾಗಿ ಕಳವಳ ವ್ಯಕ್ತವಾಗ್ತಾ ಇದೆ. ಕಾಲ್ತುಳಿತದ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದಾರೆ ಉತ್ತರಾಖಂಡ್ ಸಿಎಂ. ಮೃತರ ಕುಟುಂಬಕ್ಕೆ 2 ಲಕ್ಷ ಪರಿಹಾರ ಘೋಷಣೆಯೂ ಆಗಿದೆ. ಇತ್ತ ಗಾಯಾಳುಗಳಿಗೂ ಕೂಡ ಅವರ ಚಿಕಿತ್ಸಾ ವೆಚ್ಚವನ್ನ ಭರಿಸೋದಕ್ಕೆ ಅಂತ 50,000 ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಕಾಲ್ತುಳಿತ ನಡೆದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉತ್ತರಾಖಂಡ ಸಿಎಂ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಜೊತೆಗೆ ಗಾಯಾಳುಗಳಿಗೆ 50,000 ರೂಪಾಯಿ ಪರಿಹಾರ, ಚಿಕಿತ್ಸಾ ವೆಚ್ಚ. ಇನ್ನು ಮೃತರ ಕುಟುಂಬಕ್ಕೆ 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಈ ಕಾಲ್ತುಳಿತದ ಸಂದರ್ಭದಲ್ಲಿ ಯಾರ್ಯಾರಿದ್ರೋ, ಎಷ್ಟು ಜನ ಗಾಯಗೊಂಡಿದ್ದಾರೋ, ಆ ಗಾಯಗೊಂಡಂಥ ಅವರೇನಿದ್ದಾರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಎಲ್ಲರೂ ಕೂಡ ಸ್ಥಿತಿವಂತರಾಗಿರೋದಿಲ್ಲ. ಹೀಗಾಗಿ ಚಿಕಿತ್ಸಾ ವೆಚ್ಚವನ್ನು ಭರಿಸೋದಕ್ಕೆ ಅಂತ ಸರ್ಕಾರ 50,000 ಘೋಷಣೆ ಮಾಡಿದೆ. ಮತ್ತೊಂದು ಕಡೆ ಮೃತರ ಕುಟುಂಬಸ್ಥರಿಗೆ ತಲಾ ಅಂದರೆ ಯಾರ್ಯಾರ ಮನೆಯಲ್ಲಿ ಎಷ್ಟು ಜನ ತೀರ್ಕೊಂಡಿದ್ದಾರೆ ಅವರ ಕುಟುಂಬಸ್ಥರಿಗೆ 2 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ಹರಿದ್ವಾರದಲ್ಲಿ ನಡೆದಿರುವಂಥ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಗಮನಿಸ್ತಾ ಇದ್ದೀರಾ. ಕಾಲ್ತುಳಿತಕ್ಕೆ ಒಂದು ಕಿರಿದಾದ ರಸ್ತೆ ಕಾರಣ, ಮತ್ತು ಆ ಜಾಗದಲ್ಲಿ ಏಕಾಏಕಿಯಾಗಿ ಅಷ್ಟೊಂದು ಪ್ರಮಾಣದ ಜನರು ಸೇರಿದ್ರಲ್ಲ, ಹೋಗೋದಕ್ಕೆ ಅವರಿಗೆ ಸರಿಯಾದ ವ್ಯವಸ್ಥೆ ಅಲ್ಲಿರಲಿಲ್ಲ. ಚಿಕ್ಕ ರಸ್ತೆಗಳಿದ್ರಿಂದ ಒಂದು ತಾಳ್ಮೆಯಿಂದ ನಿಧಾನವಾಗಿ ಅವ್ರನ್ನ ಕಳಿಸ್ಕೊಡುವಂಥ ವ್ಯವಸ್ಥೆ ಇರಬೇಕಾಗಿತ್ತು. ಅದಿಲ್ಲ. ಏಕಾಏಕಿಯಾಗಿ ಎಲ್ಲರೂ ಕೂಡ ನುಗ್ಗಿದ್ರಿಂದ ಈ ರೀತಿಯ ಒಂದು ಕಾಲ್ತುಳಿತ ಸಂಭವಿಸಿದೆ. ಸಾವಿನ ಸಂಖ್ಯೆ ಮತ್ತೆ ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಈಗಾಗಲೇ 7 ಜನರು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಮೃತಪಟ್ಟಿರೋದು, ಕಾಲ್ತುಳಿತದಲ್ಲಿ ಮೃತಪಟ್ಟಿರೋದು. सीढ़ी वाले मार्ग कितने लोग